ಹಲೋ ನಮಸ್ಕಾರ. ಭಾರತೀಯ ಯೋಗ ಪದ್ಧತಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರು ಪಡೆದಿರುವಂಥ ಯೋಗ. ಅದರಲ್ಲೂ ಕಳೆದ ಕೆಲವು ವರ್ಷಗಳಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21ರಂದು ಆಚರಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬದಲಾದ ಬದುಕಿನ ಒತ್ತಡದ ಮಧ್ಯೆ ಜನ ಯೋಗಕ್ಕೆ ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದಾರೆ ಮತ್ತು ಆರೋಗ್ಯವಂತರಾಗಲು ಯೋಗ, ಪ್ರಾಣಾಯಾಮ ಮತ್ತು ಆಹಾರ ಪದ್ಧತಿಯಲ್ಲಿ ಸಹ ಒಂದಿಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಯೋಗವನ್ನು ಕಲಿಯುವುದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡೆದು ದೂರ ಪ್ರದೇಶಕ್ಕೆ ಗುರುಗಳನ್ನು ಹುಡುಕಿಕೊಂಡು ಹೋಗುವಂಥ ಸ್ಥಿತಿ ಇದೆ. ಆದರೆ ಇತ್ತೀಚೆಗೆ ಕೊಪ್ಪಳದಲ್ಲಿ ಒಂದು ತಿಂಗಳವರೆಗೂ ಯೋಗ ಚಾಲೆಂಜ್ ಎನ್ನುವಂಥ ಕಾರ್ಯಕ್ರಮವನ್ನು ಕಳೆದ ಒಂದು ತಿಂಗಳಿಂದ ಆರಂಭಿಸಿ ಇವತ್ತು ಮುಕ್ತಾಯ. ಯೋಗಪಟುವಾಗಿರುವಂಥ ರೇಷ್ಮಾ ಬೇಗಂ ವಡ್ಡೆಟ್ಟಿ ಎನ್ನುವುದು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಈಗಾಗಲೇ ಯೋಗಕ್ಕೆ ಹೆಚ್ಚು ಕೆಲಸವನ್ನು ಮಾಡುವುದು ಮತ್ತು ಸ್ನಾತಕೋತ್ತರದಲ್ಲಿ ಯೋಗ ಶಿಕ್ಷಣವನ್ನು ಪಡೆದಿರುವಂಥ ರೇಷ್ಮಾ ವಡ್ಡೆಟ್ಟಿಯವರು ಯುವಜನ ಮತ್ತು ಕ್ರೀಡಾ ಇಲಾಖೆ ಮತ್ತು ಆಯುಷ್ ಇಲಾಖೆ ಮತ್ತು ಅವರದೇ ಆದ ಅವರ ಯೋಗ ಸಂಸ್ಥೆಯಿಂದ ಇವತ್ತು ಒಂದು ತಿಂಗಳವರೆಗೂ ಯೋಗ ಶಿಕ್ಷಣವನ್ನು ನೀಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ದೂರದ ಪ್ರದೇಶದಿಂದ ಆನ್ಲೈನ್ ಮುಖಾಂತರ ಯೋಗ ಶಿಕ್ಷಣ ನೀಡ್ತಾರೆ. ಪ್ರತಿನಿತ್ಯ ಮುಂಜಾನೆ 5:30ರಿಂದ 6:30ವರೆಗೂ ಯೋಗ ಕಲಿಸ್ತಾ ಇರುವಂಥ ಯೋಗ ಶಿಕ್ಷಕಿಗೆ ಸಾಕಷ್ಟು ಜನ ಈಗಾಗಲೇ ಅವರು ಒಂದು ಏನು ಯೋಗ ಶಿಕ್ಷಣಕ್ಕಾಗಿ ಒಂದಿಷ್ಟು ಗ್ರೂಪ್ ಮಾಡ್ಕೊಂಡಿದ್ದು, ಅದಕ್ಕೆ ಸುಮಾರು 500ರಷ್ಟು ಜನ ಅದಕ್ಕೆ ಮೆಂಬರ್ ಆಗಿದ್ದರೆ ಒಂದು ದಿನಕ್ಕೆ ಪ್ರತಿನಿತ್ಯ ಮುಂಜಾನೆ ವೇಳೆಗೆ ಸುಮಾರು 80ಕ್ಕಿಂತ ಹೆಚ್ಚು ಜನ ಆನ್ಲೈನ್ನಲ್ಲಿ ಯೋಗ ಶಿಕ್ಷಣ ಪಡ್ತಾ ಇದ್ದಾರೆ. ನನಗೆ ಯೋಗ ಕ್ಲಾಸಸ್ ಅಟೆಂಡ್ ಮಾಡಬೇಕಂತ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ನನಗೆ ಇನ್ಫಾರ್ಮೇಷನ್ ಕೊಟ್ಟರು ಒಬ್ಬರು ನಮ್ಮ ರಿಲೇಟಿವ್ ಮೊಹಮ್ಮದ್ ರಫಿ ಅಂಗಡಿ ಅಂತ. ಅವರಿಂದ ನಾನು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದೆ. ಯೋಗ ಕ್ಲಾಸಸ್ ಎಲ್ಲ ಡೈಲಿ 5:30ರಿಂದ 6:30ವರೆಗೂ ತೊಗೊತಿದ್ರು ಲೈವ್ ಕ್ಲಾಸಸ್. ನಾನು ಅದನ್ನು ಅಟೆಂಡ್ ಮಾಡಿದೆ. ನನಗೆ ಇಂಟ್ರೆಸ್ಟ್ ಬರ್ತಾ ಇತ್ತು. ಮೈಂಡ್ ಫ್ರೆಶ್ನೆಸ್ ಆ್ಯಂಡ್ ಹೆಲ್ದಿಯಾಗಿ ಡೈಲಿ ನಾವೆಲ್ಲ ತಿನ್ನೋದು ಫುಡ್ಡು ಮತ್ತು ಎಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ಒಂದು ದಿನ ಬಿಡಲಾರ್ದೆ ಅಟೆಂಡ್ ಮಾಡ್ತಾ ಇದ್ದೀನಿ ಯೋಗ ಕ್ಲಾಸಸ್ಸು. ಅದರಲ್ಲಿ ಅವರು ಸರಳವಾಗಿರುವಂಥ ಯೋಗವನ್ನು ಜನರಿಗೆ ಸೇರಿಸೋ ಜೊತೆಗೆ ಆಯುಷ್ ಇಲಾಖೆಯಿಂದ ಒಬ್ಬೊಬ್ಬ ವೈದ್ಯರು ದಿನದ ಆರೋಗ್ಯದ ಟಿಪ್ಸನ್ನು ಇರ್ತಾ ಇರೋದು ಜನರಿಗೆ ಒಂದಿಷ್ಟು ಅನುಕೂಲವಾಗಿದೆ ಮತ್ತು ಆರೋಗ್ಯವಂತರಾಗಲು ಸಹಕಾರಿಯಾಗಿದೆ. ಮತ್ತು ಈ ಕುರಿತು ಈಗಾಗಲೇ ಸಾಮಾನ್ಯವಾಗಿ ಯೋಗವನ್ನು ಕಲಿಯುವಲ್ಲಿ ಇದರಲ್ಲಿ ಮಹಿಳೆಯರು ಒಂದಿಷ್ಟು ಹೊರಬಂದು ಸಂಕೋಚಿತ ಸ್ವಭಾವ ಹೊಂದಿರೋದು ಒಂದಿಷ್ಟು ಜನ ಇದ್ದಾರೆ. ಅವರಿಗೆ ಮನೆಯಲ್ಲೇ ಕುಳಿತು ತಾವು ಆನ್ಲೈನ್ ಮುಖಾಂತರ ಯೋಗ ಶಿಕ್ಷಣವನ್ನು ಪಡ್ತಾ ಇರೋದು ಭಾಳ ಅನುಕೂಲವಾಗಿದೆ ಅನ್ನುವಂಥ ಮಾತಿದೆ. ಯಾಕಂತ ಹೇಳಿದ್ರೆ ಕೆಲವು ಜನಕ್ಕೆ ಮುಂಜಾನೆ ವೇಳೆಗೆ ಅವರು ಗುರುಗಳ ಹತ್ರ ಬಂದು ಒಂದು ಕಡೆ ಸೇರಿ ಯೋಗ ಕಲಿಯೋದು ಸ್ವಲ್ಪ ಅಸಾಧ್ಯವಾಗಿರುವಂಥ ಸಂದರ್ಭದಲ್ಲಿ ಅವರು ತಾವಿದ್ದ ಸ್ಥಳದಲ್ಲಿ ಒಂದು ಗಂಟೆಯ ಸಮಯ ಅದಕ್ಕೆ ಮೀಸಲಿಟ್ಟು ಯೋಗವನ್ನು ಕಲಿತು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ನಾನು ಈ 30 ದಿನಗಳ ಯೋಗ ಚಾಲೆಂಜ್ನ ಕೊಪ್ಪಳ ಜಿಲ್ಲಾಡಳಿತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಆಯುಷ್ಮಾನ್ ಇಲಾಖೆ ಅವರು ಯೋಗ ಸೆಂಟರ್ ಕೊಪ್ಪಳದವರು ನಡೆಸ್ತಕ್ಕಂಥ ಈ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗಿ ಅವರು ಕೊಡ್ತಕ್ಕಂಥ ಎಲ್ಲ ಯೋಗ ಟಿಪ್ಸ್ ಮತ್ತು ಎಲ್ಲ ಯೋಗ ಆಸನಗಳು ಮತ್ತು ಆಯುರ್ವೇದಿಕ್ ಡಾಕ್ಟರಿಂದ ಕೊಡ್ತಕ್ಕಂಥ ಸಲಹೆ ಸೂಚನೆಗಳು ನಮಗೆ ತುಂಬ ಉಪಯುಕ್ತವಾಗಿವೆ. ಏನು ಶಿಕ್ಷಣದಿಂದ ಏನು ಯೋಗಕ್ಕೆ ಕೇವಲ ಜೂನ್ 21ಕ್ಕೆ ಮಾತ್ರ ಅಂತಾರಾಷ್ಟ್ರೀಯ ಯೋಗ ದಿನದಂದು ಒಂದು ಯೋಗ ಮಾಡಿ ಬಂದಿದ್ದಲ್ಲ, ನಿತ್ಯವೂ ಸಹ ಅದನ್ನು ಪ್ರಯತ್ನ ಪಟ್ಟರೆ ಆರೋಗ್ಯವಂತರಾಗಿರ್ಬೋದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಿದೆ. ಏನು ಹೃದಯ ಸಮಸ್ಯೆ ಆಗಿರ್ಬೋದು, ಬೇರೆ ಸಮಸ್ಯೆಗಳಿದೆ. ಆ ಕಾರಣಕ್ಕಾಗಿಯೇ ಇವತ್ತು ಯೋಗ ಶಿಕ್ಷಣ ತೀರಾ ಅವಶ್ಯ ಅನ್ನುವಂಥ ಮಾತುಗಳು ಕೇಳುತ್ತಾರೆ. ಈ ನಿಟ್ಟಿನಲ್ಲಿ ಇವಾಗ ಅವರಲ್ಲಿ ಬರೆದಿರುವಂಥ ಕೆಲವು ಜನರು ಯಾವುದೋ ಒಂದು ಸಂದರ್ಭದಲ್ಲಿ ಅಪಘಾತವಾಗಿಯೋ ಅಥವಾ ದೈಹಿಕವಾಗಿರುವಂಥ ದೌರ್ಬಲ್ಯಗಳು ಉಂಟಾದಾಗ ಯೋಗದಿಂದಲೇ ಅದನ್ನು ಸರಿಪಡಿಸಿಕೊಂಡಿರುವಂಥ ಉದಾಹರಣೆಗಳಿವೆ. ಈ ನಿಟ್ಟಿನಲ್ಲಿ ಅವರು ಒಂದು ತಿಂಗಳ ಏನು ಯೋಗ ಶಿಕ್ಷಣ ಕೊಡ್ತಾರೆ ಅದು ಮುಂದುವರಿಸಿದರೆ ಆರೋಗ್ಯವಂತರಾಗ್ತೀವಿ ಅನ್ನುವಂಥ ಮಾತಿರ್ತಾರೆ. ನನಗೆ ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗಿ ಕಾಲಿನಲ್ಲಿ ಸೆಳೆತ, ಬೆನ್ನಿನಲ್ಲಿ ನೋವು ಆಗಿ ಡಾಕ್ಟರ್ ನನಗೆ 2 ತಿಂಗಳ ಕಾಲ ಬೆಡ್ ರೆಸ್ಟ್ ಹೇಳಿದರು. ಆ ಬೆಡ್ ರೆಸ್ಟ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ನನಗೆ ಈ ನೋವು ಸಹಿಸಲಾರದಂಥ ನೋವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಮತ್ತೆ ನಾನು 2 ತಿಂಗಳ ನಂತರ ಡಾಕ್ಟರ್ನ ಕೇಳಿಕೊಂಡಾಗ ಅವರು ನನಗೆ ಮತ್ತೆ ಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ಹೇಳಿದರು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯ ನನಗೆ ತಿಳಿದು ಬಂತು.
ನನ್ನ ಸಹಯೋಗವೋ ಎನ್ನುವಂತೆ ನಾನು ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಈ ಯೋಗ ಕಾರ್ಯಕ್ರಮವು ಬೆಳಗ್ಗೆ 5:30ರಿಂದ 6:30ವರೆಗೆ ನಡೆದು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ರೇಷ್ಮಾ ಮೇಡಮ್ ಅವರು ನಡೆಸಿಕೊಡ್ತಾ ಬರ್ತಾ ಇದ್ದಾರೆ. ಅವರು ಹೇಳುವಂಥ ಸುಲಭ ಆಸನಗಳು ಬಹಳ ಸರಳವಾಗಿದ್ದು ಜನಸಾಮಾನ್ಯರು ಕೂಡ ಈ ಮಾಡುವಂಥ ಆಸನಗಳಾಗಿವೆ. ಈ ಎಲ್ಲ ಆಸನಗಳನ್ನು ಮಾಡಲಿಕ್ಕೆ ಸುಲಭವಾಗಿವೆ. ಆದ್ದರಿಂದ ಈ ಯೋಗಾಸನದಲ್ಲಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿರಿ. ಅದಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಇದೇ ಪ್ರಥಮ ಬಾರಿಗೆ ಒಂದು ಸಾರ್ವಜನಿಕವಾಗಿ ಯೋಗವನ್ನು ಆನ್ಲೈನ್ ಮುಖಾಂತರ, ಅದರಲ್ಲೂ ಇತ್ತೀಚಿನ ಬದಲಾದ ಕಾಲದಲ್ಲಿ ಆನ್ಲೈನ್ ಮುಖಾಂತರ ಸಹ ಯೋಗ ಶಿಕ್ಷಣ ಪಡಿಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. 30 ಡೇಸ್ ಯೋಗ ಚಾಲೆಂಜ್ ಅಂತಂದು ಪ್ರಾರಂಭ ಮಾಡಿದ್ವಿ. ಏನಪ್ಪ ಇದು 30 ಡೇಸ್ ಯೋಗ ಚಾಲೆಂಜ್ ಅಪ್ಪ ಅಂದರೆ, ನಾವು ಮೇಯ್ನಾಗಿ ಇದನ್ನ ಏತಕ್ಕೆ ಪ್ರಾರಂಭ ಮಾಡಿದಪ್ಪ ಅಂದರೆ, ಮನೆಯಲ್ಲಿ ಇದ್ದು ಅಭ್ಯಾಸ ಮಾಡಬೇಕು. ಕೆಲವೊಂದಿಷ್ಟು ಜನರಿಗೆ ಯೋಗ ಸೆಂಟರ್ಗಳು ಹತ್ತಿರದಲ್ಲಿ ಯೋಗ ಸೆಂಟರ್ಗಳು ಇರೋದಿಲ್ಲ. ಹಾಗೆ ಕೆಲವೊಂದಿಷ್ಟು ಜನರಿಗೆ ತುಂಬ ಹಿಂಜರಿಕೆಯ ಸ್ವಭಾವ ಇರುತ್ತೆ. ಅಥವಾ ಎಕ್ಸಾಂಪಲ್ ಹೇಳಬೇಕಂದ್ರೆ ಮಹಿಳೆಯರಿಗೆ ಆಗಿರ್ಬೋದು, ಹೊರಗಡೆ ಬಂದು ಬೆಳಿಗ್ಗೆ ಅಥವಾ ಸಾಯಂಕಾಲ ಟೈಮಲ್ಲಿ ಹೊರಗಡೆ ಬಂದು ಯೋಗ ಮಾಡೋಕ್ಕಾಗ್ತಾ ಇರಲ್ಲ. ಮನೇಲಿ ಕೆಲಸ ಕಾರ್ಯಗಳಿರ್ಬೋದು, ಇದು ಒಂದು ದೃಷ್ಟಿಕೋನದಿಂದ ಹೊರಗಡೆ ಬರೋಕ್ಕಾಗ್ತಾ ಇರಲ್ಲ. ಅಂಥವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಇದ್ದವರು ಕೂಡ ಮನೆಯಲ್ಲೇ ಕೂತ್ಕೊಂಡು ಅವರು ಉತ್ತಮವಾದಂತಹ ಯೋಗಾಭ್ಯಾಸವನ್ನು ಅಭ್ಯಾಸ ಮಾಡಬೇಕು ಅನ್ನುವ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡ್ಬಿಟ್ಟು ಈ 30 ಡೇಸ್ ಯೋಗ ಚಾಲೆಂಜ್ನ ಪ್ರಾರಂಭ ಮಾಡಿದ್ವಿ. ಇದು 1 ತಿಂಗಳ ಒಂದು ಶಿಬಿರ ಆಗಿದ್ರು ಸಾಕು. ಮುಂದಿನ ದಿನಗಳಲ್ಲಿ ಕಲಿತಿರುವಂಥ ಯೋಗವನ್ನು ನಿತ್ಯ ಪ್ರಾಕ್ಟೀಸ್ ಮಾಡಿ ತಾವು ಆರೋಗ್ಯವಂತರಾಗಿ ಮತ್ತು ಯೋಗದಿಂದ ನಿರೋಗಿಯಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಿವೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ.